ವೀಕ್ಷಕರ ನಮಸ್ಕಾರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವಾಗಲೂ ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದೆಲ್ಲದಕ್ಕೂ ಅಷ್ಟು ಅಂದಿದ್ದಾರೆ. ಆದರೆ ಸಿಎಂ ಹುದ್ದೆ ಹೊರತುಪಡಿಸಿ ಬಹುತೇಕ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಷ್ಟು ಅಂದಿದ್ದಾರೆ. ಜಾತಿ ಗಣತಿಗೆ ತುಂಬಾ ಅಪಸ್ವರವನ್ನು ಎತ್ತಿದವರು ಡಿಸಿಎಂ ಡಿಕೆ ಶಿವಕುಮಾರ್. ಯಾಕಂದ್ರೆ ಒಕ್ಕಲಿಗ ಸಮುದಾಯದಿಂದ ಒಂದು ವಿರೋಧ ವ್ಯಕ್ತವಾಯಿತು. ಅದೇ ರೀತಿ ಸಮುದಾಯದ ಒಂದು ಅಭಿಪ್ರಾಯವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ವ್ಯಕ್ತಪಡಿಸಿದರು. ಇದರಿಂದಾಗಿ ವರ್ಷದ ಹಿಂದಿನ ಜಾತಿ ಗಣತಿಯನ್ನು ಕೈಬಿಟ್ಟು ಮತ್ತೆ ಹೊಸದಾಗಿ ಜಾತಿ ಗಣತಿ ಮಾಡುವುದಕ್ಕೆ ಒಂದು ಸೂಚನೆಯನ್ನು ಬಂತು. ಅದು ಡಿಕೆ ಶಿವಕುಮಾರ್ ಮತ್ತಿತರ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರಿಂದ ಇಂಥ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಸಚಿವ ಸಂಪುಟ ಪುನರ್ರಚನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಪಟ್ಟು ಹಿಡಿದ್ರು. ಅದಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಓಕೆ ಅಂದ್ರು. ಬಹುತೇಕ ಸಮಯ ಬಹುತೇಕ ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿಯೇ ನಿಂತಿದ್ದಾರೆ. ಈಗ ಕೂಡ ಅಂದ್ರೆ ಸದ್ಯ ಉಂಟಾಗಿರ್ತಕ್ಕಂಥ ಅಧಿಕಾರ ಹಂಚಿಕೆ ಸೂತ್ರದಿಂದಾಗಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿದೆಯಲ್ಲ, ಈ ವೇಳೆ ಕೂಡ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿಯೇ ಇದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಸೂಕ್ತ ಸಂದರ್ಭಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಯುವಂತೆ, ಸ್ವಲ್ಪ ತಾಳ್ಮೆ ವಹಿಸುವಂತೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಲಹೆ ನೀಡಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಗ್ಗುತ್ತಿಲ್ಲ, ಜಗ್ಗುತ್ತಿಲ್ಲ. ಇದರಿಂದಾಗಿ ಬಹುತೇಕ ಸಂಡೆ ಒಳಗೆ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬರುವ ಸಾಧ್ಯತೆ ಹೆಚ್ಚಿದೆ. ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇರತಕ್ಕಂತ ಆಯ್ಕೆಗಳು ಏನಾಗಿರಬಹುದು? ವೀಕ್ಷಕರೇ, ಆಯ್ಕೆ ಒಂದು ಏನು, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾನು ಸಿಎಂ ಹುದ್ದೆ ಬಿಟ್ಟುಕೊಡುವುದಿಲ್ಲ, ಬೇಕಿದ್ರೆ ಸಿಎಂ ಸಿದ್ದರಾಮಯ್ಯನವರೇ ಅಧಿಕಾರದಿಂದ ಕೆಳಗಿಳಿಲಿ, ಯಾವುದೇ ಕಾರಣಕ್ಕೂ ಸುತಾರಾಮ್ ನಾನು ಬಿಟ್ಟು ಕೊಡುವ ಚಾನ್ಸೇ ಇಲ್ಲ ಎಂಬ ಪಟ್ಟು ಹಿಡಿದು ಕುಳಿತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮುಂದಿರತಕ್ಕಂಥ ಮೊದಲ ಆಯ್ಕೆ ಏನಪ್ಪಾ ಅಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಉಳಿದ 2 ವರ್ಷಗಳ ಅವಧಿವರೆಗೆ ಸಿಎಂ ಆಗಿ ಮಾಡುವುದು. ಅದರ ಜೊತೆಗೆ 3 ಡಿಸಿಎಂ ಹುದ್ದೆ ಸೃಷ್ಟಿ, ಅದೇ ರೀತಿ ಇನ್ನೊಬ್ಬ ಹಿರಿಯ ನಾಯಕನಿಗೆ ಸ್ಪೀಕರ್ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ನಲ್ಲಿ ಉಂಟಾಗುವಂತಹ ಒಂದು ಅಸಮಾಧಾನ, ಭಿನ್ನಮತ, ಜಗಳವನ್ನು ತಡೆಗಟ್ಟುವ ಪ್ರಯತ್ನಕ್ಕೆ ಹೈಕಮಾಂಡ್ ನಾಯಕರು ಕೈ ಹಾಕಬಹುದು. ಮೊದಲನೇದಾಗಿ ಸಿಎಂ ಹುದ್ದೆಯನ್ನು ಸುಲಭವಾಗಿ ಕಟ್ಟುವಕ್ಕಾಗಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ರೊಚ್ಚಿಗೆಳ್ತಾರೆ, ನಾಳೆ ಪಕ್ಷಕ್ಕೆ ಒಂದಷ್ಟು ಹಾನಿ ಕೂಡ ಮಾಡಬಹುದು. ಸಿದ್ದರಾಮಯ್ಯನಿಂದ ಬಹುದೊಡ್ಡ ಮತವರ್ಗವೇ ಇದೆ. ಹೀಗಾಗಿ ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನು ಸಮಾಧಾನ ಪಡಿಸಿ ಅವರು ಹೇಳುವಂತ ನಾಯಕರಿಗೆ ಅಂದ್ರೆ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಖರ್ಗೆ, ಅದೇ ರೀತಿ ಎಂಬಿ ಪಾಟೀಲ್ ಅವರಿಗೆ ಡಿಸಿಎಂ ಸ್ಥಾನ, ಅದೇ ರೀತಿ ಜಿ ಪರಮೇಶ್ವರ್ ಅವರಿಗೆ ಸ್ಪೀಕರ್ ಅಂತ ಸ್ಥಾನಗಳನ್ನು ನೀಡುವ ಮೂಲಕ ಸಿದ್ದರಾಮಯ್ಯ ಅವರನ್ನು ಸಮಾಧಾನ ಪಡಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಲ್ಲ. ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ. ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೂಡ ಒಂದು ಬಹಳಷ್ಟು ಕೊಡುಗೆ ಇದೆ, ದೊಡ್ಡ ಶ್ರಮವಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಹುದ್ದೆಯಿಂದ ದೂರ ಇಡುವ ಪ್ರಯತ್ನ ಮಾಡಲಿಕ್ಕಂತ ಇಲ್ಲ. ಯಾಕಂದ್ರೆ ಅವರು ಮುಂದಿರ್ತಕ್ಕಂಥ 2-3 ಆಯ್ಕೆಗಳಿವೆ. ಒಂದನೇದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಕಟ್ಟುವುದು, ಅದೇ ರೀತಿ ಸಿದ್ದರಾಮಯ್ಯ ಹೇಳಿದಂತ ನಾಯಕರಿಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ನೀಡುವುದು. 2ನೇ ಆಯ್ಕೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂಥ 2ನೇ ಆಯ್ಕೆ ಏನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನು 6 ತಿಂಗಳ ಕಾಲ ಸಿಎಂ ಹುದ್ದೆಯಲ್ಲಿ ಮುಂದುವರಿಯುವಂತೆ ಮಾಡುವುದು. ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ 6 ತಿಂಗಳವರೆಗೆ ಅಂದ್ರೆ ಕಾಯುವುದಕ್ಕೆ, ಸಹನೆಯಿಂದ ಇರುವಕ್ಕೆ ಸಲಹೆ ನೀಡಬಹುದು. ನಿರ್ದಿಷ್ಟ ದಿನಾಂಕವನ್ನು ನಿಗದಿಪಡಿಸಿ, ಅಂದ್ರೆ ನೋಡಿ ಮುಂದಿನ 6 ತಿಂಗಳಲ್ಲಿ ಏನಾದ್ರೂ ಆಗ್ಬಹುದು, ಅವತ್ತಿನ ರಾಜಕೀಯ ಪರಿಸ್ಥಿತಿಗಳು ಬದಲಾಗಬಹುದು. ಆದ್ರೆ ಅವತ್ತು ಕೂಡ ಉಲ್ಟಾ ಹೊಡೆದ್ರೆ ಹೇಗೆ ಎಂಬುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟಿ ಹಿಡಿಬಹುದು. ಈ ಪಟ್ಟಿಗೆ ನಿರ್ದಿಷ್ಟ ದಿನಾಂಕ, ನಿರ್ದಿಷ್ಟ ತಿಂಗಳ, ನಿರ್ದಿಷ್ಟ ವರ್ಷ ಸ್ಪಷ್ಟಪಡಿಸುವಂತೆ ಪಟ್ಟು ಹಿಡಿದು ಆ ಬಳಿಕ ಅವರು ಅಧಿಕಾರಕ್ಕೆ ಏರಬಹುದು. ಅದೇ ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವಕಾಶ ಕೊಟ್ಟು ಬಳಿಕ 2 ವರ್ಷಗಳ ಡಿಸಿಎಂ ಅವರಿಗೆ ಸಿಎಂ ಹುದ್ದೆ ನೀಡುವ ಮೂಲಕ ಪಕ್ಷ ಸಂಘಟಿಸುವ ಕಾರ್ಯಕ್ಕೆ ಹೈಕಮಾಂಡ್ ನಾಯಕರು ಮುಂದೆ ಇರುವ ಈ ಚಿಂತನೆಯಾಗಿದೆ. ಫಸ್ಟ್ನೇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟುವುದು, ಮತ್ತೆ ಸಿದ್ದರಾಮಯ್ಯ ಹೇಳಿದಂತ 4ವರೆಗೆ ಡಿಸಿಎಂ ಹಾಗೂ ಸ್ಪೀಕರ್ ಹುದ್ದೆ ಕಟ್ಟುವುದು. ಅದೇ 2ನೇ ಆಯ್ಕೆ ಏನಪ್ಪಾ ಅಂದ್ರೆ 3 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸುವುದು, ಉಳಿದ 2 ವರ್ಷಕ್ಕೆ
ಡಿ.ಕೆ ಶಿವಕುಮಾರ್ ಅವರನ್ನು ಸಿಎಂ ಆಗಿ ಮಾಡುವುದು ಮತ್ತು ಸಿಎಂ ಹೇಳಿದವರಿಗೆ ಡಿ.ಸಿ.ಎಂ ಪಟ್ಟ ಕಟ್ಟುವುದು, ಸ್ಪೀಕರ್ ಮತ್ತು ಪ್ರಮುಖ ಸ್ಥಾನಗಳನ್ನು ನೀಡುವುದು. ಅದೇ ರೀತಿ ಮೂರನೇ ಆಯ್ಕೆ ಏನಪ್ಪಾ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ 5 ವರ್ಷಗಳ ಕಾಲ ಮುಂದುವರಿಸುವುದು. 2028ಕ್ಕೆ ಸಂಪೂರ್ಣವಾಗಿ ಡಿ.ಕೆ ಶಿವಕುಮಾರ್ ಅವರಿಗೆ ಪಕ್ಷದ ನೇತೃತ್ವವನ್ನು ವಹಿಸುವುದು ಮತ್ತು 2028ರ ವಿಧಾನಸಭೆ ಚುನಾವಣೆಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸುವ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಲ್ಲಿ ಇರಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಯಾಕಂದ್ರೆ ಇಬ್ರು ನಾಯಕರು ಕೂಡ ಒಪ್ಪುತ್ತಾ ಇಲ್ಲ. ಹೀಗಾಗಿ ಇಂಥ ತೀರ್ಮಾನಗಳಿಗೆ ಹೈಕಮಾಂಡ್ ನಾಯಕರು ಬಂದರೂ ಕೂಡ ಬರ್ಬೋದು. ಯಾಕಂದ್ರೆ ಇಂಥವೆಲ್ಲ ಚರ್ಚೆ ಆಗ್ತಿರ್ತವೆ, ಹೈಕಮಾಂಡ್ ನಾಯಕರ ಮುಂದೆ ಆಪ್ಷನ್ಗಳಾಗಿರ್ತವೆ. ಹೀಗಾಗಿ ಇವೆಲ್ಲ ಲೆಕ್ಕಾಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿವೆ ಅಂತ ಹೇಳಲಾಗ್ತದೆ. ಬಹುತೇಕ ಡಿ.ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡುವುದು ಪಕ್ಕ. ಯಾಕಂದ್ರೆ ಇವೆಲ್ಲ ಆಪ್ಷನ್ಗಳಾಗಿರ್ತವೆ. ಆದರೆ ವಾಸ್ತವದ ದೃಷ್ಟಿಯಲ್ಲಿಟ್ಟುಕೊಂಡು, ಪಕ್ಷದ ಭವಿಷ್ಯದ ದೃಷ್ಟಿಯಲ್ಲಿಟ್ಟುಕೊಂಡು, ಮತ್ತೆ ಡಿ.ಕೆ ಶಿವಕುಮಾರ್ ತುಳಿಯುವ ನಡೆಯ ದೃಷ್ಟಿಯಲ್ಲಿಟ್ಟುಕೊಂಡು ಇಂಥದ್ದೊಂದು ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬರಬಹುದು ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಕುರ್ಚಿ ಬಿಕ್ಕಟ್ಟು ಇನ್ನೆರಡು ದಿನಗಳಲ್ಲಿ ಬಗೆಹರಿಯುವ ಸಾಧ್ಯತೆ ಹೆಚ್ಚು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.